ವೈಭವಕ್ಕೆ ಸ್ವಾಗತ. ಶಬರಿ ಅಭಿನಯ ವಿಜಯನಗರ ಕಾಲದಲ್ಲಿ ಕೂಡ ಯೂಸ್ ಮಾಡ್ತೀವಿ. ಮೊದಲಿನ ಕಾಲದ ನಾವು ಈಗ ಸಿಗೋದೇ ಇಲ್ಲ ಅನ್ನುವಂಥ ಕಾಯಿನ್ಗಳನ್ನು ಇದು ಮಾಡಿದ್ದೀವಿ. ಹೋಗುವಾಗ ನಮಗೆ ದಿಕ್ಕು ಕಾಣಿಸಿದ್ರೆ ನಾವು ಇದನ್ನು ಬಳಸ್ತಾ ಇದ್ದೀವಿ. ಕುಂದಾಪುರ ಕನ್ನಡದಲ್ಲಿ ಇದನ್ನ ಇಡ್ಲಿ ಅಟ್ಟ ಅಂತ ಕರಿತೇವೆ ನಾವು. ಇಡ್ಲಿ ಅಟ್ಟ. ಜನಪದ ವೈಭವಕ್ಕೆ ಸ್ವಾಗತ. ಅತಿಥಿ ದೇವೋಭವ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅತಿಥಿಗಳಿಂದ ದೀಪ ಹಚ್ಚಿಸ್ಬೇಕಂತ ಇದ್ದೀವಿ. ರಂಗೋಲಿ ಹಚ್ಚಿ ದೀಪ ಬೆಳಗೋದ್ರಿಂದ ಒಳ್ಳೆಯ ಪಾಸಿಟಿವ್ ವೈಬ್ಸ್ ಈಗಿನ ಸೈಂಟಿಫಿಕ್ ಹೇಳುವುದಾದ್ರೆ ಬರುತ್ತೆ ಅನ್ನೋ ಒಂದು ನಮ್ಮ ದೇವರಿಗೆ ದೀಪ ಆದ್ರೆ ಅತಿಥಿಗಳನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಕೂಡ ದೇವರಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದೇ ಆಗಲಿ ದೇವ್ರ ಪೂಜೆ ಆಗಲಿ ನಮ್ಮದು ಸಂಪ್ರದಾಯದಲ್ಲಿ ಏನೇ ಮಾಡೋದಿದ್ರು ಈ ಕಳಶನ ನಾವು ಬಳಸ್ತೀವಿ. ಆಮೇಲೆ ಇದು ತಾಮ್ರದ ಬಿಂದಿಗೆ ಸುಮಾರು ಒಂದು 35-40 ವರ್ಷದ ಹಿಂದಿನ ಬಿಂದಿಗೆ. ಇದು ನೀರು ತುಂಬಿಟ್ರೆ ತುಂಬ ಕೋಲ್ಡಲ್ಲಿ ಇರುತ್ತೆ. ಇದರಲ್ಲಿ ನೀರು ತುಂಬಿಟ್ರೆ ಅದಕ್ಕೋಸ್ಕರ ನಾವು ಈ ತಾಮ್ರದ ಬಿಂದಿಗೆಯನ್ನು ಯೂಸ್ ಮಾಡ್ತೀವಿ. ಇದು ಕಳಸ್ಗೆ ಅಂದರೆ ಅಕ್ಕಿ ಅಥವಾ ಭತ್ತನ ಅಳತೆ ಮಾಡಿ ಕೊಡ್ಲಿಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಈ ಕಳಸ್ಗೆಯನ್ನು ಉಪಯೋಗಿಸ್ತಿದ್ರು. ಆಮೇಲೆ ಇದು ದೊಟ್ಟಿ ಅಂದರೆ ನೀರು ಏತದಲ್ಲಿ ಮೊದಲು ನೀರು ಹಾಕ್ತಿದ್ರಲ್ಲ, ನೀರನ್ನು ಹಾಕ್ಲಿಕ್ಕೋಸ್ಕರ ಈ ದೊಟ್ಟಿನ ಯೂಸ್ ಮಾಡ್ತಾರೆ. ಆಮೇಲೆ ಇದು ಇರಿಕೆ ಈಗ ಸ್ಟೀಲ್ ಇರಿಕೆ ಎಲ್ಲ ಬಂದಿದೆ, ಆದರೆ ಇದು ಕೊಡುವಂಥ ಸ್ಟ್ರಾಂಗ್ನೆಸ್ ಸ್ಟಿಫ್ನೆಸ್ ಇವಾಗಿನ ಇರಿಕೆ ಕೊಡುವುದಿಲ್ಲ. ಅದು ಹೊಸ್ತಿನಂತ ಕಾರ್ಯಕ್ರಮದಲ್ಲಿ ಈ ತರ ಹುಲ್ಲಿನ ಇರಿಕೆ ಬೇಕಿತ್ತು. ಈಗ ಜನರ ಯೋಚನೆ ಬದಲಾದಾಗಿ ಅದನ್ನು ಮರೆಯಾಗ್ತಿದೆ. ಅದನ್ನ ಕರೆಕ್ಟಾಗಿ ಪ್ರಯತ್ನ. ಸೊ ಇದೊಂದು ಕುಂಡ ಸರ್. ಅಂದರೆ ಈಗ ಮೊದಲಿನ ಕಾಲದಲ್ಲಿ ಇದೆಲ್ಲ ಎಲೆ ಯುಗಿನಿಕ್ಕೆಲ್ಲ ಬಳಸ್ತಾ ಇದ್ರಂತೆ. ನಮ್ಗೆ ಗೊತ್ತಿಲ್ಲ, ನಾವು ಇವಾಗ ಎಲೆ ಯುಗಕ್ಕೋಸ್ಕರ ಎಲ್ಲ ಬಳಸ್ತಾ ಇದ್ರಂತೆ. ಆಮೇಲೆ ಇದು ತಂಬಿಗೆ ನೀರನ್ನ ಇದರಲ್ಲೆಲ್ಲ ತುಂಬಿಸಿ ಇಟ್ಟರೆ ತುಂಬ ತಣ್ಣಗಿರ್ತಾ ಇತ್ತು. 1-2 ದಿನ 3 ದಿನ ಬೇಕಾದರೂ ಇಡ್ಬೋದು, ಅಷ್ಟು ಕೋಲ್ಡ್ ಇರ್ತಾ ಇತ್ತು. ಇದಕ್ಕೆ ಸ್ವಲ್ಪ ಪಾಲಿಶ್ ಮಾಡೋದು ಈಗ ಹಳೆ ವಸ್ತು ಆಗಿದ್ದರಿಂದ. ಆಮೇಲೆ ಒಂದು ನಿಮಿಷ, ಈಗ ವಿಷಯ ಏನಂದ್ರೆ ಸರ್, ಈಗ ನಾವು ಮೊದಲಿನ ಯೋಚನೆಗಳಿಗೆ ಹೊಸ ಆಲೋಚನೆ ಕೊಡುವ ಪ್ರಯತ್ನ ಏನಂದ್ರೆ, ಇದನ್ನ ಮೊದಲು ಅವರ ಎಲೆ ಎಂತಿದ್ರು ಅಥವಾ ಎಂಚಿನನ್ನು ಉಗಿಯಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಆದರೆ ಈಗಿನ ಜನ ಅದರಿಂದ ದೂರ ಹೋಗ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇದರಲ್ಲಿ ನಾವು ಹೂ ಹಾಕಿ ಕೂಡ ಅದನ್ನ ಯೋಚನೆ ಮಾಡ್ಬೋದು. ಸೊ ಹೊಸ ವಿಂಟೇಜ್ ಲುಕ್ ಅಲ್ಲಿ ಕೂಡ ಹೊಸತನನ ಯೂಸ್ ಮಾಡ್ಬೋದು. ಇದು ಮೊದಲೆಲ್ಲ ಸಂಜೆ ಹೊತ್ತಿಗೆ ಗಂಟಿ ಬರುವಾಗ ಈ ಗೆಜ್ಜೆ ಕಟ್ಕೊಂಡು ಬಂದಾಗ ಆ ಸೌಂಡಿಗೆ ಮನೆಯಲ್ಲೂ ಒಂದೇನೋ ಖುಷಿ ಬರ್ತಾ ಇತ್ತು. ಮತ್ತೆ ಅವು ಬರ್ತಾ ಇದೀವಿ ಒಂದೇನೋ ಒಂದು ಆಲೋಚನೆ ನಮ್ಮಲ್ಲಿ ಬರ್ತಾ ಇತ್ತು. ಈಗಾಗಲೇ ಹೇಳಿದಾಗೆ ಕೋಲ್ಡ್ ನೀರಿಗೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಇದನ್ನ ಅಕ್ಕಿ ಮುಡಿ ಅಂತ ಹೇಳ್ತೀವಿ. ಇದರಲ್ಲಿ ಅಕ್ಕಿನ ಸ್ಟೋರ್ ಮಾಡ್ಕೊಂಡು ಯಾವುದೇ ರೀತಿ ಹಾಳಾಗಲ್ಲ. ಆದರೆ ಈಗಿನ ಕಾಲದಲ್ಲಿ ಯಾವುದೋ ಪ್ಲಾಸ್ಟಿಕ್ ಡಬ್ಬ ಇರ್ಬೋದು, ಅದಕ್ಕೆ ಹಾಕಿದ್ರಿಂದ ಜನರು ಕೂಡ ಪ್ಲಾಸ್ಟಿಕ್ ಅಕ್ಕಿನೇ ತಿಂತಾ ಇದ್ದಾರೆ. ಇದ್ರ ಕೆಳಗೆ ನಾವು ಇದನ್ನ ಇರಿಕೆನ ಇಟ್ಟಿದ್ದೇವೆ. ನಂತರ ಈಗಾಗಲೇ ನೋಡಿದಾಗ ಇದರಲ್ಲಿ ನೀರು ತುಂಬಿಡೋದ್ರಿಂದ ಯಾವುದೇ ಆಹಾರ ನೀಡೋದ್ರಿಂದ ಹಾಳಾಗಲ್ಲ. 2-3 ದಿನ ಕೂಡ ಇಟ್ಕೊಂಡವ್ರಿದ್ರು. ಅದಕ್ಕೋಸ್ಕರನೇ ನಮ್ಮ ಹಿಂದಿನ ಜನ 100 ವರ್ಷ ಬದುಕ್ತಾ ಇದ್ರು, ನಾವು 50 ವರ್ಷಕ್ಕೆ ಹೋಗ್ತಾ ಇದ್ದೀವಿ. ಕೂಜಾ ಕಮ್ಮಂಡಲ ಇದನ್ನ ಕೇರಳದಿಂದ ತುಂಬ ನಂಬ್ತಾರೆ. ಈ ಕಮ್ಮಂಡಲನ ಅಂದ್ರೆ ದೇವರ ತಂದಲೆ ಯಾವುದೋ ಒಂದು ಒಳ್ಳೆಯ ಸಂಪ್ರದಾಯದಲ್ಲಿ ಯೂಸ್ ಮಾಡುವಂಥದ್ದು. ಈ ಟ್ರಾವೆಲ್ ಮಾಡೋರು ಅಥವಾ ಜರ್ನಿ ಮಾಡೋರು ಇದನ್ನ ಬಳಸ್ತಾ ಇದ್ರು. ಇದು ಒಂಥರ ಥರ್ಮಸ್ ಕಡಾಯಿ. ಸೊ ನಮ್ಗೆ ಗೊತ್ತಿದ್ದ ಹಾಗೆ ಪುಷ್ಪಕ ವಿಮಾನನ ನಾವು ವಿಮಾನ ಮಾಡಿದ್ವಿ. ಈ ಕೂಜಾ ಕಮ್ಮಂಡಲನ ಈಗ ನಾವು ಥರ್ಮಸ್ ಮಾಡಿದ್ವಿ. ಇದರಲ್ಲಿ ಇಡೋದ್ರಿಂದ ಬಿಸಿಯಾಗಿ ಇರ್ತಿತ್ತು, ತಂಡ ನೀರು ತಂಡವಾಗೇ ಇರ್ತಿತ್ತು. ಇಲ್ಲಿ ನಾವು 3 ರೀತಿಯ ಕೂಜಾ ಕಮ್ಮಂಡಲನ ನೋಡ್ಬೋದು. ನಂತರ ಈಗಿನ ಅಳತೆ ಎಲ್ಲ ಬಂದ ಮೇಲೆ ನಾವು ಸೇರಿಸಿದ್ದೆಲ್ಲ ತುಂಬ ಮಾಯ ಆಗಿಬಿಟ್ಟಿದೆ. ಆದರೆ ಇದು ಸೇರಿಸಿದಲ್ಲಿ ಇದು ಸೇರು. ನಂತರ ಇಲ್ಲಿ ನೋಡ್ಬೋದು ಈಗೆಲ್ಲ ಫ್ಯಾಷನೇಬಲ್ ಪರ್ಸಸ್ ಬಂದಿವೆ, ಫ್ಯಾಷನೇಬಲ್ ಪ್ರಾಡಕ್ಟ್ ಬಂದಿದೆ. ಆದರೆ ಇದ್ರಷ್ಟು ಒಂದು ಏನೋ ಒಂದು ಖುಷಿ ಅಥವಾ ಇದನ್ನು ಅವರೇ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಎಷ್ಟು ಪ್ರೊಟೆಕ್ಟ್ ಆಗಿ ಕೂಡ ಇರುತ್ತೆ. ಆದರೆ ಈಗಿನ ಸ್ಟೋನಿಗೆ ಜನ ಮಾರಿ ಹೋಗ್ತಿರೋ ಕಾರಣದಿಂದ ಇದು ನಮಗೆ ಕಾಣೋಕೆ ಸಿಗ್ತಾ ಇಲ್ಲ. ಈಗಲೂ ಮಾಡ್ಬೋದು, ಚಾಲ್ತಿಗೆ ತರಬಹುದು ಇದನ್ನು. ಹೌದು, ಗುಡಿ ಕೈಗಾರಿಕೆ ಜನನ ಆದಷ್ಟು ಒಪ್ಪಿಕೊಂಡ್ರೆ ಈ ಥರದ್ದು ಇನ್ನೂ ತುಂಬ ಬರ್ತದೆ. ಆದರೆ ಜನ ಈಗ IT-BT ಸಿಟಿಗೆ ಹೋಗೋ ಕಾರಣದಿಂದ ಆಗ್ತಾ ಇಲ್ಲ. ಇದು ಕತ್ತಿ ಸರ್. ಇದೀಗ ಗುಡ್ನ ಕಾಳು ಅಂತ ಹೇಳ್ತೀವಿ ನಾವು, ಇದನ್ನ ಗಜಗನಕಾಯಿ ಅಂತ ಹೇಳ್ತೀವಿ. ಇದು ಮರದಿಂದ ಆಗುವಂಥದ್ದು. ಇದನ್ನ ಮಾಡೋದಿಲ್ಲ. ಮೊದಲು ಹೇಳ್ಬೇಕಂದ್ರೆ ಈ ಕಲ್ಲಿನಿಂದ ಆಡ್ತಾರೆ ಗುಡ್ನಾನ. 3 ಗುಡ್ನ ಕಾಳಿಗೆ ನಾವು ಕೈಯಿಂದ ಆಡ್ತೀವಿ. ಅದರಿಂದ ಕೈಗೆ ನೋವಾಗ್ಬೋದು ಅಂತ ಆ ಕಾಲದವ್ರೆ ಈ ತರ ಮರದಿಂದ ಕಾಯಿನ ಮಾಡುವಂಥದ್ದು ಯೋಚನೆ ಮಾಡಿದ್ರು. ಇಲ್ಲಿ ಸ್ವಲ್ಪ ಕಾಯಿನ್ ಕಲೆಕ್ಷನ್ ಇದೆ ಸರ್. ಮ್ಯಾಮ್ ಇಲ್ಲಿ ನೋಡಿ, ಇಲ್ಲಿ ಮೊದಲಿನ ಕಾಲದ ನಾವು ಈಗ ಸಿಗೋದೇ ಇಲ್ಲ ಅನ್ನುವಂಥ ಕಾಯಿನ್ಗಳನ್ನು ಇದು ಮಾಡಿದ್ದೀವಿ. ಸೊ ಈಗ ನಮ್ಮ ಪೇರೆಂಟ್ಸ್ ಏನು ಹೇಳೋದಂದ್ರೆ ಈ ಥರದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ
ಆವತ್ತಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಗ ನಮ್ಮ ಟರ್ಮಲ್ಲಿ ಹೇಳೋಕ್ಕಿಂತ ಜಾಸ್ತಿ ನಾವು ಪಡ್ಕೊಳ್ಬೋದು ಅಂತ. ಏನೇ ಭಜನೆ ಫಂಕ್ಷನ್ ಇದ್ರೂ ಕೂಡ ತಾಳಗಳು ಬೇಕೇ ಬೇಕು. ನಂತರ ಸಿದ್ಧಿ, ಸಿದ್ಧಿ ಮತ್ತು ಸೇಡು ಅಕ್ಕ ತಮ್ಮ ಅಂತ ಹೇಳ್ಬೋದು. ನಂತರ ಚಿಮ್ಮಣಿ. ಈಗಿನ ಚಿಮ್ಮಣಿಗಳು ನಾವು ನೋಡಿದಾಗೆ ಮಾಡರ್ನ್ ಆಗಿ ಬರ್ತವೆ, ಜಾಸ್ತಿ ಚಿಮ್ಮಣಿ ಕುಡಿತವೆ. ಮಾಡರ್ನ್ ಇದು ಮಾಡರ್ನ್. ನಾವು ಇಲ್ಲೇ ಕಂಪ್ಯಾರಿಸನ್ ನೋಡ್ಬೋದು ಹೇಗೆ ದೀಪದ ಬೆಳಕನ್ನ ಎಲೆಕ್ಟ್ರಿಕ್ ಲೈಟ್ ಎಕ್ಸ್ಚೇಂಜ್ ಮಾಡೋದಿಲ್ಲ, ಅದೇ ತರ ದಿಕ್ಸೂಚಿ. ಈ ಸಮುದ್ರಕ್ಕೆ ಹೋಗುವಾಗ ನಮಗೆ ದಿಕ್ಕು ಕಾಣಿಸಿದ್ರೆ ನಾವಿಕ್ ಇದನ್ನ ಬಳಸ್ತಾ ಇದ್ದಿದ್ರು. ಸೊ ಈ ದಿಕ್ಸೂಚಿಯಲ್ಲಿ ನಾವು ನೋಡ್ಬೋದು. ಅದರಲ್ಲಿ ನೀರನ್ನು ಫಿಲ್ ಆಗ ಅವರದ್ದೇ ಒಂದು ಟೆಕ್ನಾಲಜಿ ಇರುತ್ತಲ್ಲ, ಆ ಟೈಮ್ನಲ್ಲೇ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾ? ಅಂದ್ರೆ ಅದು ಯಾವ ದಿಕ್ಕನ್ನ ತೋರಿಸ್ತದೆ. ಈಗ ನಾವು ಸಮುದ್ರಕ್ಕೆ ಹೋಗುವಾಗ ಅದು ವರ್ಕ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನಂತರ ಇದು 2 ರೀತಿ ಚಕ್ಕುಲಿ ಅಥವಾ ಶಾವಿಗೆ ಒತ್ತೆ ಏನಿರುತ್ತೆ ನೋಡ್ತೀವಿ. ಇದು ಕೈ ಮತ್ತು ಅದು ಅನ್ನ, ಸಣ್ಣ ಮಕ್ಕಳಿಗೆಲ್ಲ ಅನ್ನ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ರು. ಸೊ ಇದು ಕಳಶದ ಕನ್ನಡಿ, ಇದು ಹಿತ್ತಾಳೆ ಬಟ್ಟು, ತಾಮ್ರದ ಸರ್ ಇಲ್ಲಿ ಸ್ಟಾಂಪ್ ಕಲೆಕ್ಷನ್ 2019 ಮಾಡಿದ ಎಷ್ಟೋ ಗಾಂಧಿ ಟೈಮಲ್ಲಿ ಯೂಸ್ ಮಾಡಿದ ಎಷ್ಟೋ ಸ್ಟಾಂಪ್ ಎಲ್ಲ ನಾವು ಇಲ್ಲಿ ನೋಡ್ಬೋದು. ಸರ್ ಇಲ್ಲಿ ಚೋಳ ಡೈನಾಸ್ಟಿ ಕಾಯಿನ್ಸ್ ಅನ್ನು ನೋಡ್ಬೋದು ನಾವು. ಚೋಳರು ಬಳಸ್ತಾ ಇದ್ದು. ಇದು ಬೀಸುಕಲ್ಲು, ಈಗ ಮಿಕ್ಸಿ ಗ್ರೈಂಡರ್ ಸಬ್ಸ್ಟಿಟ್ಯೂಟ್ ಮಾಡಿದೆ. ನೇಗ್ಲು, ಈಗ ಟ್ರ್ಯಾಕ್ಟರ್ ಟಿಲ್ಲರ್ ಇಲ್ಲ. ಇದು ಇಲ್ಲಿ 10 ರೂಪೀಸ್ ಕಾಯಿನ್, 50 ಪೈಸೆ ಕಾಯಿನ್ ಎಲ್ಲವನ್ನ ನಾವು ನೋಡ್ಬೋದು. ಸರ್ ಒನ್ಗೆ ಅಂದರೆ ಭತ್ತ ಕುಟ್ಲಿಕ್ಕೆಲ್ಲ ಹಿಂದಿನ ಕಾಲದಲ್ಲಿ ಬಳಸ್ತಿರ್ತಿದ್ರಲ್ಲ. ಆಮೇಲೆ ಇದು ಸರ್ ಸಿದ್ಧಿ, ಇದು 3 ಸಿದ್ಧಿನೇ. ಆಮೇಲೆ ಇದು ನಮ್ಮ ಕುಂದಾಪುರ ಕನ್ನಡದಲ್ಲಿ ಇದನ್ನ ಇಡ್ಲಿ ಅಟ್ಟ ಅಂತ ಕರಿತೇವೆ ನಾವು. ಇಡ್ಲಿ ಅಟ್ಟ, ಕಡುಬು, ಇಡ್ಲಿ, ಉಂಡೆ ಎಂತ ಮಾಡಿದ್ರು ಹಿಂದಿನ ಕಾಲದಲ್ಲಿ ತಾಮ್ರದಲ್ಲೇ ಮಾಡ್ತಾ ಇದ್ರು. ಸೊ ಇದನ್ನ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಚಿನ್ನದ ಏನಾದರೂ ಒಂದು ಮೆಜರ್ಮೆಂಟ್ ಇದ್ರೆ ಮೊದಲಿನ ಕಾಲದಲ್ಲಿ ಅಳತೆ ಬಟ್ಲಿರ್ಲಿಲ್ಲ. ಇದರ ಲೆಕ್ಕದ ಮೇಲೆ ವಿಜಯನಗರ ಕಾಲದಲ್ಲೂ ಕೂಡ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಇದು ಚಿಕ್ಕದಕ್ಕಾದ್ರೆ ದೊಡ್ಡದಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ರು. ಇದನ್ನ ಗುಲಗಂಜಿ ಅಂತಾರೆ. ಇದನ್ನ ಅಳತೆ ಕಾಡು ಅಂತ ಮನೆಯಲ್ಲಿ ಹೇಳ್ತಾರೆ. ಇದು ತಾಮ್ರದ ತಂಬಿಗೆ. ಆಮೇಲೆ ಇದು ಚೆನ್ನೆ ಮಾಡಿ ಸರ್ ಇದನ್ನ ಎಕ್ಸ್ಪ್ಲೈನ್ ಸರ್ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದಕ್ಕೆ ಅದರದೇ ಬೆಕ್ಕಿನಿಂದ ಮಾಡಿದೇನಿರುತ್ತೆ ಅದರ ಮಲದಿಂದ ನಾವು ಆಟ ಆಡೋಕೆ ಬಳಸ್ತೀವಿ. ಆ ಬೆಕ್ಕಿನ ಮಲದಿಂದ ಬೆಕ್ಕನ್ನ ತಿನ್ನಿಸ್ತಾರೆ. ಬೆಕ್ಕಿಗೆ ಏನಾದ್ರು ಈಗ ನಾವು ಕಾಫಿ ಬೀನ್ಸ್ ಗೊತ್ತಲ್ಲ, ಕಾಫಿ ಬೀನ್ಸಿಗೆ ಮಾಡುವಂಥದ್ದು ಒಂದು ಬೆಕ್ಕುಂಟು. ಅದೇ ತರ ಇದು ಕೂಡ ಅದೇ ತರ ಮಲದಿಂದ ಆಗುವಂಥದ್ದು. ಅದು ಕಬ್ಬಬೇಕು ಅಂತ ಹೇಳ್ತೇವೆ, ಕಾಡ್ಬೇಕು ಅಂತ ಹೇಳ್ತೇವೆ. ಇಲ್ಲಿ ನಾವು ಈ ತರ ಮಾಡ್ತಾ ಹೋದಾಗ 4 ಬಂದ್ರೆ ಕರು ಅಂತ ಹೇಳ್ತೀವಿ, 3 ಬಂದ್ರೆ ಗಬ್ಬ. ಎಲ್ಲಾದ್ರೂ ಆಟಗಾರ ಒಂದು ಹೆಚ್ಚು ಹಾಕ್ತಂದ್ರೆ ಅದ್ರಲ್ಲಿ ಗುಡ್ಡ ಆಗತ್ತೆ ಅಂತ. 4 ಬಂದ್ರೆ ಮಾತ್ರ ಅವನು ತನ್ನ ಖಾತೆಗೆ ಅವನು ಹಾಕೊಳ್ಬಹುದು. ಇದೇ ತರ ಆಟ ಮುಂದುವರಿತಾ ಹೋಗುತ್ತೆ. ಕೊನೆಯಲ್ಲಿ ಯಾರ ಬಳಿ ಜಾಸ್ತಿ ಇದೆಯೋ ಅವರ ಆಟನ ಗೆಲ್ತಾರೆ. ಸರ್ ನಮ್ದು ಏನು ಉದ್ದೇಶ ಇದೆ, ಇದು ನಮ್ಮ ಇಡೀ ಟೀಮ್ ಅನ್ನ ಈ ಸ್ಲೋಗನ್ ಹೇಳುತ್ತೆ. ನಿಮ್ಮ ಹೆಸರೇನು? ಶಬರಿ ಶಬರಿ ಅಭಿನಯ. ಥ್ಯಾಂಕ್ ಯು.